ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಧರ್ಮಸ್ಥಳ ವಿಚಾರದಲ್ಲಿ ಧರ್ಮ ಯುದ್ಧ ದಿನೇ ದಿನೇ ಜೋರಾಗ್ತಾ ಇದೆ. ಅದರಲ್ಲೂ ರಾಜಕೀಯ ತಿರುವು ಪಡೆದುಕೊಂಡ ಈ ಒಂದು ಪ್ರಕರಣದಲ್ಲಿ ಇದೀಗ ಧರ್ಮ ಯುದ್ಧ ರಾಜಕೀಯ ಯುದ್ಧ ಆಗಿ ಮಾರ್ಪಾಡಾಗ್ತಿದೆ ಅಂತಾನೆ ಹೇಳ್ಬೋದು. ಹೌದು, ಈಗಾಗಲೇ ರಾಜಕೀಯ ಪಕ್ಷಗಳು ಸಮಾವೇಶವನ್ನ ಹಮ್ಮಿಕೊಂಡಿದೆ. ಅದರಲ್ಲೂ ರಾಜ್ಯ ಬಿಜೆಪಿ ಇದೇ ಸೋಮವಾರ ಬೃಹತ್ ಸಮಾವೇಶವನ್ನ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ರೆ, ಬಿಜೆಪಿಗೆ ಸೆಡ್ಡು ಹೊಡೆಯಲು ಅತ್ತ ಭಾನುವಾರ ಜೆಡಿಎಸ್ ಕೂಡ ಸಮಾವೇಶ ಹಮ್ಮಿಕೊಂಡಿದೆ. ಹೌದು, ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾವು ಕೂಡ ಸಮಾವೇಶವನ್ನ ಮಾಡ್ತೀವಿ ಅಂತ. ಆದ್ರೆ ಬಿಜೆಪಿ ಒಂದು ಧರ್ಮಸ್ಥಳ ಪ್ರಕರಣ ಶುರುವಾದಾಗಿಂದಲೂ ಕೂಡ ಧರ್ಮಸ್ಥಳ ಯಾತ್ರೆ ಅನ್ನೋದ್ರ ಮೂಲಕ ಪ್ರತಿ ಕ್ಷೇತ್ರದಿಂದಲೂ ಕೂಡ ಎಲ್ಲರೂ ಶಾಸಕರು ಅವರವರ ಕ್ಷೇತ್ರದ ಜನರನ್ನ ಕರೆದುಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಜೆಡಿಎಸ್ ನ ಒಬ್ಬ ನಾಯಕರು ಕೂಡ ಧರ್ಮಸ್ಥಳದ ಕಡೆ ತಲೆ ಹಾಕಿರ್ಲಿಲ್ಲ. ಆದ್ರೆ ಈಗ ಅವರು ಕೂಡ ಬೃಹತ್ ಸಮಾವೇಶ ಮಾಡೋಕೆ ಹೊರಟಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಅಂತ ನಾವು ನೋಡೋದಾದ್ರೆ ಮೈತ್ರಿ ಪಕ್ಷಗಳು ಎಲ್ಲೋ ಒಂದ್ ಕಡೆ ಒಂದು ಮೈತ್ರಿ ಅನ್ನುವಂಥದ್ದು ಬರೀ ಚುನಾವಣೆಗೆ ಮಾತ್ರ ಸೀಮಿತವಾಯ್ತಾ, ಬರೀ ಅಧಿವೇಶನಕ್ಕೆ ಮಾತ್ರ ಸೀಮಿತವಾಯ್ತಾ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಮೊದಲಿನಿಂದಲೂ ಕೂಡ ಇವರು ಯಾವಾಗ ಮೈತ್ರಿ ಮಾಡ್ಕೊಂಡ್ರು ಲೋಕಸಭಾ ಚುನಾವಣೆಗೆ, ಅವಾಗಿಂದಲೂ ಕೂಡ ಬರೀ ಚುನಾವಣೆ ಅಧಿವೇಶನದಲ್ಲಿ ಮಾತ್ರ ಒಟ್ಟಿಗೆ ಕಾಣಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಹೋರಾಟ ಪ್ರತಿಭಟನೆ ಅಂತ ಬಂದಾಗ ಇಬ್ರು ಕೂಡ ಪ್ರತ್ಯೇಕವಾಗಿಯೇ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಂತ ನಾವು ನೋಡೋದಾದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಅಧಿವೇಶನದ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಸಭೆಯನ್ನ ಮಾಡ್ತಾರೆ. ಅಲ್ಲಿವರೆಗೂ ಸಮನ್ವಯ ಸಮಿತಿ ಸಭೆ ಕೂಡ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇವರಿಬ್ಬರ ಒಗ್ಗಟ್ಟು ಏನಿದೆ ಅದು ಅಷ್ಟಾಗಿ ಕಂಡು ಬರಲಿಲ್ಲ ಅಂದ್ರು, ಎಲ್ಲೋ ಒಂದು ಮಟ್ಟಕ್ಕೆ ಆದ್ರೂ ಇವರಿಬ್ಬರ ನಡುವೆ ಒಂದು ಒಗ್ಗಟ್ಟಿದೆ ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಆ ಒಂದು ಅಧಿವೇಶನವನ್ನ ನಾವು ಹೊರತುಪಡಿಸಿದ್ರೆ ಆಚೆ ಮಾಡಬೇಕಾದಂತಹ ಹೋರಾಟಗಳೇನೇನಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಂದ್ರೆ ಕಾಂಗ್ರೆಸ್ನ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಹೊರ ಬಂತು. ಆ ಒಂದು ಸಂದರ್ಭದಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತ್ಯೇಕವಾಗಿಯೇ ಹೋರಾಟ ಮಾಡೋಕ್ಕೆ ಶುರು ಮಾಡ್ತು. ಅದೇ ರೀತಿಯಾಗಿ SCPT ಹಗರಣ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ, ಅದರಲ್ಲೂ ಆರ್ ಸಿ ಬಿ ಪ್ರಕರಣ ಬಹುದೊಡ್ಡ ಪ್ರಕರಣ ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಕೆಲಸವನ್ನ ಮಾಡಲಿಲ್ಲ, ಒಟ್ಟಾಗಿ ಹೋರಾಟವನ್ನ ಮಾಡಲಿಲ್ಲ, ಒಟ್ಟಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಮಧ್ಯೆ ಈ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಸಾಕಷ್ಟು ಕೊರತೆ ಇದೆ ಅನ್ನುವಂಥದ್ದು ಮತ್ತಷ್ಟು ಎದ್ದು ಕಾಣ್ತಾ ಇದೆ. ಈ ಒಂದು ಧರ್ಮ ಯುದ್ಧ ಧರ್ಮಕ್ಷೇತ್ರದಲ್ಲಿ ನಡೀತಾ ಇದೆಯೋ ಈ ಒಂದು ಸಂದರ್ಭದಲ್ಲೂ ಕೂಡ ಬಿಜೆಪಿ ಧರ್ಮಯಾತ್ರೆಯನ್ನ ಮಾಡ್ತು. ಆದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ಬಿಜೆಪಿಯ ಒಂಟಿಯಾಗಿ ಹೋಯ್ತೆ ಹೊರತು ಜೆಡಿಎಸ್ ನ ಜೊತೆಗೆ ಕರ್ಕೊಂಡು ಹೋಗ್ಲಿಲ್ಲ. ಜೆಡಿಎಸ್ ಅವರು ಕೂಡ ಈಗ ಸಮಾವೇಶ ಮಾಡ್ತಿದ್ದಾರೆ. ಅಂದ್ರೆ ಜೆಡಿಎಸ್ ಅವರು ಸಮಾವೇಶ ಮಾಡ್ತಾ ಇರೋದು ಏನಕ್ಕೆ, ಸೋಮವಾರ ಬಿಜೆಪಿಯಿಂದ ಬೃಹತ್ ಸಮಾವೇಶ ಇದೆ ಅನ್ನುವಂತಹ ಕಾರಣಕ್ಕೆ ಇದೀಗ ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೆ, ಮೈತ್ರಿ ಪಕ್ಷಗಳಾಗಿರುವಂತವು ಮೈತ್ರಿ ಪಕ್ಷಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಇದೀಗ ಒಂದು ದಿನದ ಮೊದಲೇ ಜೆಡಿಎಸ್ ಕೂಡ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಸೊ ಹೀಗಾಗಿ ಅಂದ್ರೆ ಮೈತ್ರಿ ಪಕ್ಷಗಳು ಸೇರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸರ್ಕಾರದ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇಲ್ಲ. ಬರೀ ಇವರಿಬ್ಬರೇ ಒಬ್ರಿಗೊಬ್ರು ಸೆಡ್ಡನ್ನ ಹೊಡೆಯುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಈಗ ಆಗ್ತಾ ಇರುವಂತಹ ಚರ್ಚೆಗಳು ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ದಿನೇ ಅನ್ನುವಂಥದ್ದು ಕೂಡ. ಆದ್ರೆ ಇಲ್ಲಿ ಇಬ್ಬರು ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾವ ಒಂದು ಸಂದರ್ಭದಲ್ಲಿ ಹೋರಾಟವನ್ನ ಒಟ್ಟಿಗೆ ಮಾಡಬೇಕೋ ಆ ಒಂದು ಸಂದರ್ಭದಲ್ಲಿ ಮಾಡ್ತೇವೆ, ಎಲ್ಲ ಹೋರಾಟವನ್ನ ನಾವು ಒಟ್ಟಿಗೆ ಮಾಡೋದಕ್ಕಾಗಲ್ಲ. ಕೆಲ ಪ್ರತ್ಯೇಕ ಹೋರಾಟಗಳು ಕೂಡ ಅಂತ ಇರುತ್ತೆ, ಅದನ್ನ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ. ಆದ್ರೆ ನಾವು ಈಗಲೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ಇದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇದೀಗ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಮೈತ್ರಿ ಪಕ್ಷಗಳಾಗಿರುವಂತಹವು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದೆ. ಇವರಿಬ್ರು ಏನಾದರೂ ದೋಸ್ತಿ ಪಕ್ಷಗಳು ಒಟ್ಟಾಗಿಯೇ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸುವಂತಹ ಕೆಲಸ ಏನಾದರೂ ಆಗ್ತಾ ಇತ್ತೋ ಏನೋ. ಆದ್ರೆ ಇಬ್ಬರು ಕೂಡ ಪ್ರತ್ಯೇಕವಾಗಿಯೇ ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಮೈತ್ರಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇವರಿಬ್ಬರ ಒಗ್ಗಟ್ಟು ಈಗಾಗಲೇ ಏನು ಹೊಂದಾಣಿಕೆ ಕೊರತೆ ಏನು ಮತ್ತಷ್ಟು ದಿನೇ ಹೆಚ್ಚಾಗ್ತಿದೆ ಹೊರತು ಇವರಿಬ್ಬರ ಹೊಂದಾಣಿಕೆ ಅಂತೂ ಕಾಣಿಸ್ತಾ ಇಲ್ಲ ಮೈತ್ರಿ ಪಕ್ಷಗಳದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಹೋಗಿ ಯಾವ ಹಂತಕ್ಕೆ ತಲುಪಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.